ರೋಡ್ಗಳು ಕರೆಕ್ಟಾಗಿ ರೋಡ್ ಇಲ್ಲ ಅಂದ್ರೆ ನಾವು ಆಫೀಸ್ಗೆ ಹೋಗೋರು ಇವಾಗ 9:30 ಆಫೀಸ್ ಇರುತ್ತೆ, 9 o'clock ಮನೆಗೆ ಬಿಡ್ತೀವಿ ಅಂತ ಹೇಳಿರ್ತೀವಿ, ಹೊರಡ್ತೀವಿ. ಕೆಸರು ರೋಡ್ ಇರುತ್ತೆ, ಮಳೆ ಉಯ್ದಿರುತ್ತೆ. ಆಫೀಸ್ಗೆ ಹೋಗಿ ರೀಚ್ ಅಷ್ಟೊತ್ತಿಗೆ ಬಟ್ಟೆ ಫುಲ್ ಎಲ್ಲ ಹಾಳಾಗಿರುತ್ತೆ, ಕೆಸರಾಗಿರುತ್ತೆ. ಆಫೀಸಲ್ಲಿ ಅಲೋ ಮಾಡಲ್ಲ. ಆಫೀಸಲ್ಲಿ ಯಾವ ತರ ಇರ್ತೇವೆ ಅಂತ ಗೊತ್ತು ನಿಮ್ಗೂ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅಟ್ಲೀಸ್ಟ್ ರೋಡನ್ನ ಮಾಡ್ಬೇಕು ತಾನೆ. ಓಟ್ ಕೇಳೋ ದಿವಸ ಮಾತ್ರ ಬರ್ತಾರೆ, ತನ್ನ ಪಟಾಕಿ ಹೊಡ್ಸ್ಕೊಂತಾರೆ, ಫುಲ್ಲು ಗ್ರ್ಯಾಂಡ್ ಆಗಿ ಹಾರಗಳೆಲ್ಲ ಹಾಕ್ಸ್ತಾರೆ. ನಾಳೆಯಿಂದ ಒಬ್ರು ಇರಲ್ಲ, ಓಟ್ ಹಾಕಕ್ ಮಾತ್ರ ತಿರುಗ್ತಾರೆ ಎಲ್ಲಾರು. ಇವಾಗ ಯೂತ್ಸ್ ಇವಾಗ ಮಾತಾಡ್ತೀವಿ ಅಂದ್ರೆ ಇವಾಗ ಅವ್ರುಗಳು ಓಟ್ ಹಾಕ್ಸ್ಕೊಂಡಿರ್ತಾರೆ. ನೆಕ್ಸ್ಟ್ ಬಂದು ನಮ್ ಕಷ್ಟ ಕೇಳೋರು ಯಾರು? ಕೇಳೋರು ಯಾರು ಇಲ್ಲ ಸರ್. ಬಂದಿಲ್ಲ ಸರ್, ಒಂದು ಸಲನೂ ಬಂದಿಲ್ಲ ಸರ್. ಈ ಪಕ್ಷ ಅಂತಾರೆ, ಯಾವ ಪಕ್ಷಕ್ಕೆ ಅಂತ ಓಟ್ ಹಾಕೋಣ ಸರ್? ಕೆಲಸ ಮಾಡೋರ್ಗೆ ಹಾಕೋಣ, ಇಲ್ಲಾಂದ್ರೆ ಎಷ್ಟು ಅಂತ ಇದ್ ಮಾಡೋಣ ನಾವು? ಯಾವ ಪಕ್ಷ ಅಂತ ನಮ್ಗೆ ಊರಲ್ಲಿ, ಹಳ್ಳಿಗಳಲ್ಲಿ, ಕುಗ್ರಾಮಗಳಲ್ಲಿ ಯಾರು ಕೇಳೋರು ಯಾರು ಇಲ್ಲ. ಈ ಬಾರ್ಡರ್ ಊರಲ್ಲಿ ಇವಾಗ ನೀವೇ ನೋಡಿದ್ರೆ ಎಷ್ಟು ಕಷ್ಟ ಐತೆ ಬೈಕಲ್ ಬರಕ್ಕೆ. ಒಂದು ವೆಹಿಕಲ್ ಬಂತು ಅಂದ್ರೆ ಇನ್ನೊಂದು ವೆಹಿಕಲ್ ನಿಲ್ಸ್ಬೇಕಲ್ಲಿ. ಹಳ್ಳ ಗುಂಡಿತ್ತು ಅಂದ್ರೆ ಬಿದೋಗ್ತಾವ ಗಾಡಿ. ಮಳೆ ಬಂದ್ರೆ ಇನ್ನ ಕಷ್ಟ ಸರ್. ಊತ್ಕೊಂಡ್ರು ಅಂದ್ರೆ ಅವ್ರು ಒನ್ ಡೇ ಫುಲ್ ಅಲ್ಲೇ ಬಿಡ್ಬೇಕು, ಒಣಗೋವರೆಗೂ ಅಲ್ಲೇ ಇರ್ಬೇಕು ಗಾಡಿ. ಹಳ್ಳಿಯವರು ಯಾವ ತರ ಪರಿಸ್ಥಿತಿ? ಈಗ ಮೆಡಿಕಲ್ ಇಶ್ಯೂ ಏನೋ ಒಂದು ಆಗೋಯ್ತು. ಇವಾಗ ಎಲ್ಲರೂ ಸಿಟಿಲೇ ಇದ್ದಾರ, ಅವ್ರುಗಳಂದ್ರೆ ಸಿಟಿಲಿ ಇರ್ತಾರೆ, ಹಾಸ್ಪಿಟಲ್ಸ್ ನಿಯರ್ ಇರ್ತಾರೆ. ಈಗ ಹಳ್ಳಿಗಳಲ್ಲಿ ನಾವು ಹೋಗ್ಬೇಕು ಅಂದ್ರೆ 12 ಕಿಲೋಮೀಟರ್ ಹೋಗ್ಬೇಕು ಒಂದು ಹಾಸ್ಪಿಟಲ್ಗೆ. ಒಂದು ಹಾಸ್ಪಿಟಲ್ ರೀಚ್ ಆಗ್ಬೇಕು ಅಂದ್ರೆ 12 ಕಿಲೋಮೀಟರ್ಸು. ಅಲ್ಲಿಗೆ ಹೋಗಕ್ಕೆ ಅಟ್ಲೀಸ್ಟ್ ನೀಟಾಗಿ ರಸ್ತೆ ಆದ್ರೂ ಇದ್ರೆ ಹೋಗಿ ರೀಚ್ ಆಗ್ಬಿಟ್ಟು ಸೇಫ್ ಆಗ್ತಾರ ಪೇಷಂಟು. ಇಲ್ಲಿಂದ ಹೋಗೋಷ್ಟ್ರಲ್ಲೇ ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆಗುತ್ತೆ. ಎಲ್ಲಿ ಸರ್? ಯಾರು ಬರ್ತಾರೆ ಕೇಳಕ್ಕೆ? ಕೇಳೋದಿಕ್ಕೆ ಯಾರು ಬರ್ತಾರೆ? ಯಾರು ಇಲ್ಲ ನಮ್ಗೆ ಕೇಳೋಕೆ. ಅವ್ರು ಗೆಲ್ಲಕ್ಕಿಂತ ಮುಂಚೆ ಬರೋರು. ಅಷ್ಟೇನೆ, ಗೆದ್ದಾದ್ಮೇಲೆ ಒಂದ್ಸತಿನೂ ಯಾರು ಬರಲ್ಲ.